ಎಸ್, ಈಗ ಕೊಲೆ ಕುರಿತಾಗಿ ಒಂದಷ್ಟು ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ಒಂದಷ್ಟು ಬ್ರೇಕಿಂಗ್ ಈಗ ನಮಗೆ ಸಿಗ್ತಾ ಇರುವಂಥದ್ದು. ಎಸ್, ದರ್ಶನ್ ಇಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನ ವಶಕ್ಕೆ ಪಡೆದುಕೊಂಡ ಪೊಲೀಸರು ನಟ ದರ್ಶನ್ ಹಲ್ಲೆ ಮಾಡೋದನ್ನ ವಿಡಿಯೋ ಮಾಡಿಕೊಂಡಿದ್ದಂಥ ಮೂವರು ಹುಡುಗರು ಬಳಿಕ ಆ ವಿಡಿಯೋ ಬೇರೆ ಯಾರಿಗೂ ಫಾರ್ವರ್ಡ್ ಅನ್ನ ಮಾಡಿದ್ರಂತೆ. ಇದಾದ ಬಳಿಕ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು. ಕೊಲೆ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮೂವರು ಕೂಡ ನಾಪತ್ತೆ ಆಗಿದ್ರು. ಹೀಗೆ ನಾಪತ್ತೆ ಆಗಿದ್ದಂಥ ಬಂಧಿತ ಆರೋಪಿಗಳ ವಿಚಾರಣೆ ವೇಳೆ ವಿಡಿಯೋ ಮಾಡಿದಂಥ ವಿಚಾರ ಬಯಲಾಗಿದೆ. ಇವತ್ತು ಮಧ್ಯಾಹ್ನ ವಿಡಿಯೋ ಮಾಡಿದಂಥ ಮೂವರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೊಬೈಲ್ ಪರಿಶೀಲನೆ ವೇಳೆ ವಿಡಿಯೋ ಡಿಲೀಟ್ ಮಾಡಿದ್ದು ಪತ್ತೆಯಾಗಿದೆ. ಸದ್ಯ ವಿಡಿಯೋ ರಿಟ್ರೀವ್ ಪ್ರಕ್ರಿಯೆ ಕೂಡ ನಡೆಸ್ತಾ ಇರುವಂತಹ ಪೊಲೀಸರು ಇವತ್ತು ಮಧ್ಯಾಹ್ನ ಮೂವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಮೂವರು ಯಾರು ವಿಡಿಯೋವನ್ನ ಮಾಡಿಕೊಂಡಿದ್ರು, ಆ ವಿಡಿಯೋವನ್ನ ಮಾಡಿಕೊಂಡಿದ್ದು ಇನ್ನೊಬ್ಬರಿಗೆ ಯಾರಿಗೋ ಕಳಿಸಿದ್ರು. ಅದಾದ ಬಳಿಕ ಅವರು ಹಲ್ಲೆ ಮಾಡುವ ಸಂದರ್ಭದಲ್ಲಿ ದರ್ಶನ್ ಹಲ್ಲೆ ಮಾಡ್ತಾ ಇದ್ದಂಥ ಸಂದರ್ಭದ ದೃಶ್ಯವನ್ನ ಮೂವರು ಆರೋಪಿಗಳು ಮೊಬೈಲ್ನಲ್ಲಿ ವಿಡಿಯೋ ಮಾಡ್ಕೊಂಡಿದ್ರು. ಆ ಮೂವರು ಆರೋಪಿಗಳು ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಷ್ಟು ಮತ್ತೊಮ್ಮೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಧರ್ಮಸ್ಥಳ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈ ಮೂವರು ಆರೋಪಿಗಳು ಈಗ ಮೊಬೈಲನ್ನು ಕೊಟ್ಟಿದ್ದಾರೆ, ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರೆ. ರಿಟ್ರೀವ್ ಮಾಡಿ ಆ ವಿಡಿಯೋವನ್ನು ಮತ್ತೆ ಪತ್ತೆ ಹಚ್ಚಬಹುದಾ ಸುನಿಲ್? ಎಸ್ ನಾಗೇಂದ್ರ, ಈ ಒಂದು ಪ್ರಕರಣ ಇಷ್ಟು ದಿನ ಬೆಳಕಿಗೆ ಬಂದಿರಲಿಲ್ಲ. ಈ ಘಟನೆ ನಡೆದಿದ್ದು ಪಟ್ಟಣಗೆರೆ ಬಳಿಯ ಶೆಡ್ನಲ್ಲಿ. ಆ ಒಂದು ಶೆಡ್ನಲ್ಲಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ಬೇರೆ ಬೇರೆ ಜನ ಆರೋಪಿಗಳಿದ್ರು. ಅದೇ ಒಂದು ಟೈಮ್ನಲ್ಲಿ 3 ಜನ ಹುಡುಗರು, ಅವ್ರು ಯಾರು ಅನ್ನುವಂಥದ್ರ ಬಗ್ಗೆ ಪೂರ್ಣ ವಿವರ ಸಿಕ್ಕಿಲ್ಲ. ಒಬ್ಬನ ಹೆಸರು ಮಾತ್ರ ಪುನೀತ್ ಅನ್ನುವಂಥದ್ದು ಗೊತ್ತಾಗಿದೆ. ಈತ ಮತ್ತು ಇನ್ನಿಬ್ಬರು ಹುಡುಗರು, ಒಟ್ಟು 3 ಜನ ಹುಡುಗರು ದರ್ಶನ್ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸುವಂಥ ಸಂದರ್ಭದಲ್ಲಿ ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ರು. ಅದಾದ ನಂತರ ಆ ವಿಡಿಯೋವನ್ನು ಬೇರೆ ಯಾರಿಗೋ ತಮ್ಮ ಆಪ್ತ ವಲಯದಲ್ಲಿ ಕಳಿಸ್ಕೊಂಡಿದ್ರು ಅನ್ನುವಂಥದ್ದು ಮಾಹಿತಿ ಕೂಡ ಇತ್ತೀಚೆಗೆ ಈ ಆರೋಪಿಗಳ ವಿಚಾರಣೆ ಸಂದರ್ಭದಲ್ಲಿ ಗೊತ್ತಾಗಿತ್ತು. ಆ ಘಟನೆ ಆದ ಬಳಿಕ ಅವರು ನಾರ್ಮಲ್ ಆಗಿದ್ರು. ಆದರೆ ಯಾವಾಗ ಕೇಸ್ ರಿಜಿಸ್ಟರ್ ಆಯಿತು ಮತ್ತು ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳೆಲ್ಲರೂ ಕೂಡ ಅರೆಸ್ಟ್ ಆದರು, ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ರು ಮತ್ತು ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗಿದ್ರು ಅನ್ನುವಂಥದ್ದು. ಇವತ್ತು ಮಧ್ಯಾಹ್ನ ಆ 3 ಜನ ಹುಡುಗರು ಕೂಡ RR ನಗರದಲ್ಲಿ ಇದ್ದಾರೆ ಅನ್ನುವಂಥ ಒಂದು ಖಚಿತ ಮಾಹಿತಿ ಲಭ್ಯವಾಗಿತ್ತು. ಇದರ ಬೆನ್ನಲ್ಲೇ ಪೊಲೀಸರು RR ನಗರಕ್ಕೆ ತೆರಳಿ ಆ 3 ಜನ ಹುಡುಗರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವರ ಮೊಬೈಲ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ವಿಡಿಯೋಗಳು ಸಿಕ್ಕಿಲ್ಲ. ಸದ್ಯಕ್ಕೆ ಆ 3 ಜನ ಆರೋಪಿಗಳು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿದ್ದಾರೆ. ನಾವೀಗ ನೋಡ್ತಾ ಇದ್ದೀವಿ, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಈ 3 ಜನ ಆರೋಪಿಗಳನ್ನು ಪೊಲೀಸರು ಈಗ ಇಲ್ಲಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಸೈಬರ್ ತಜ್ಞರು ಕೂಡ ಬಂದಿದ್ದಾರೆ. ಈ 3 ಜನ ಹುಡುಗರ ಮೊಬೈಲ್ಗಳನ್ನು ತಮ್ಮ ಕೈಗೆತ್ತಿಕೊಂಡಿರುವಂತಹ ಅಧಿಕಾರಿಗಳು, ಸೈಬರ್ ಅಧಿಕಾರಿಗಳು ಆ ಮೊಬೈಲ್ನಲ್ಲಿರುವಂತಹ ವಿಡಿಯೋವನ್ನು ರಿಟ್ರೀವ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಈ ಕೇಸಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಈ ವಿಡಿಯೋಗಳು ಏನಾದರೂ ಸಿಕ್ಕಿದ್ದಲ್ಲಿ, ಅಂದರೆ ಈಗ ಆಲ್ರೆಡಿ ಅವರು ತಮ್ಮ ಮೊಬೈಲ್ನಲ್ಲಿದ್ದಂಥ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರೆ, ಆದರೆ ಮೊಬೈಲ್ನ ಎಲ್ಲೂ ಕೂಡ ನಾಶ ಮಾಡಿಲ್ಲ, ಮೊಬೈಲ್ ಅವ್ರ ಬಳಿಯೇ ಇದೆ. ಹಾಗಾಗಿ ರಿಟ್ರೀವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಈ ವಿಡಿಯೋಗಳು ರಿಟ್ರೀವ್ ಆದರೆ ಇದು ತನಿಖೆಗೆ ಸಂಬಂಧಪಟ್ಟಂತೆ ತುಂಬ ದೊಡ್ಡ ಒಂದು ಸಾಕ್ಷ್ಯ ಆಗಲಿದೆ. ಏನಕ್ಕೆ ಅಂತ ಹೇಳಿದರೆ, ಇಲ್ಲಿವರೆಗೂ CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅಂಥ ವಿಡಿಯೋಗಳು ಯಾವುದೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಇದೀಗ ಈ ವಿಡಿಯೋಗಳು ಹಲ್ಲೆ ಮಾಡುವಂತಹ ವಿಡಿಯೋಗಳು ಮತ್ತು ಅದನ್ನು ಪ್ರೈಮರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಮಾಡುವಂಥ ಒಂದು ಸಾಧ್ಯತೆ ಇರೋದರಿಂದಾಗಿ ಈ ವಿಡಿಯೋಗಳು ರಿಟ್ರೀವ್ ಆದಲ್ಲಿ ತನಿಖೆಗೆ ತುಂಬಾ ದೊಡ್ಡದಾದಂಥ ಒಂದು ಸಾಕ್ಷಿ ಆಗಲಿದೆ. ಇಲ್ಲಿ ಒಂದು ಎಕ್ಸಾಂಪಲ್ನು ಕೂಡ ನೆನಪು ಮಾಡ್ಕೋಬೋದು. 2021ರಲ್ಲಿ ರೇಖಾ ಕದ್ರೇಶ್ ಅವರ ಹತ್ಯೆ ಆಗಿರುತ್ತೆ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಆ ಸಂದರ್ಭದಲ್ಲಿ ಹತ್ಯೆಯ ಸಂಪೂರ್ಣ ದೃಶ್ಯ CCTVಯಲ್ಲಿ ಸರಿಯಾಗಿತ್ತು. ದುರಂತ ಅಂದರೆ ಆ ಕೃತ್ಯ ನಡೆದ ಬಳಿಕ ಆರೋಪಿಗಳು ಕೆಲವೇ ಗಂಟೆಗಳಲ್ಲಿ ಅರೆಸ್ಟ್ ಕೂಡ ಆಗಿದ್ದರು. ಅದಾದ ನಂತರ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಕೋರ್ಟು ಕೂಡ ಪ್ರೊಡ್ಯೂಸ್ ಮಾಡಲಾಗಿತ್ತು. ಇವತ್ತಿಗೂ 3 ವರ್ಷ ಆದರೂ ಕೂಡ ಆ ಕೇಸ್ನ ಆರೋಪಿಗಳಿಗೆ ಯಾರಿಗೂ ಕೂಡ ಬೇಲ್ ಸಿಕ್ಕಿಲ್ಲ. ಹಾಗಾಗಿ ಅಲ್ಲಿ ಪ್ರಮುಖ ಕಾರಣ ಆಗಿದೆ ಅಂತ ಹೇಳಿದರೆ, ಆ CCTV ಫುಟೇಜ್ ಇದ್ದ ಕಾರಣದಿಂದಾಗಿ ಆರೋಪಿಗಳಿಗೆ ಯಾರಿಗೂ ಕೂಡ ಬೇಲ್ ಆಗಿರಲಿಲ್ಲ. ಈ ಕೇಸ್ನಲ್ಲೂ ಕೂಡ ಅದೇ ರೀತಿಯಲ್ಲಿ ಹಲ್ಲೆಗೆ ಸಂಬಂಧಪಟ್ಟಂಥ ದೃಶ್ಯಗಳು ಮೊಬೈಲ್ನಲ್ಲಿ
ಸಿಕ್ಕಿದ್ದೇ ಆದಲ್ಲಿ ಖಂಡಿತವಾಗಿಯೂ ದೊಡ್ಡ ಸಾಕ್ಷಿ ಆಗಲಿದೆ ಮತ್ತು ಇಮಿಡಿಯೇಟ್ ಆಗಿ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಸಿಗುವಂಥ ಸಾಧ್ಯತೆ ಕೂಡ ಇಲ್ಲ. ಆದರೆ ಈ 3 ಜನ ಹುಡುಗರು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಒಂದು ವೇಳೆ ಇನ್ವಾಲ್ವ್ ಆಗಿದೆ ಆದಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಇದೆ. ಇಲ್ಲದೆ ಹೋದಲ್ಲಿ ಅವ್ರನ್ನ ವಿಚಾರಣೆಗೊಳಪಡಿಸಿ ಅವ್ರ ಕಡೆಯಿಂದ ಹೆಚ್ಚಿನ ಒಂದು ಮಾಹಿತಿಯನ್ನು ತನಿಖಾಧಿಕಾರಿಗಳು ಕಲೆ ಹಾಕಲಿದ್ದಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸುನಿಲ್. ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ.